ಟೀಮ್ ಇಂಡಿಯಾ ಪರ್ತಲ್ ಸೋತ್ ಮೇಲೆ ಹೇಗಿದೆ ಪರಿಸ್ಥಿತಿ ಅವ್ರದ್ದು ಅಂತ ನೋಡಿ. ಯಾವುದೇ ಒಂದು ಟೀಮ್ ಆಸ್ಟ್ರೇಲಿಯಾಗೆ ಹೋದಾಗ ಫಸ್ಟ್ ಟೆಸ್ಟ್ ಇರ್ಲಿ, ODI ಇರ್ಲಿ, T20 ಇರ್ಲಿ ಗೆದ್ದು ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ, ಎಸ್ಪೆಷಲಿ ಆ ಏಲಿಯನ್ ಕಂಡೀಷನ್ಸ್ ಅಂತ ಬಂದಾಗ. ಬಟ್ ಈ ಪಂದ್ಯ ನಡೀತಾ ಇರೋದು ಎಲ್ಲಿ? ಅಡಿಲೈಡ್ ಓವಲ್ ಅಲ್ಲಿ ನಾನು ರೆಕಾರ್ಡ್ಸ್ ನೋಡ್ತಾ ಇದ್ದೆ ಟೀಮ್ ಇಂಡಿಯಾದು. ಐ ಥಿಂಕ್ ಲಾಸ್ಟ್ 6 ODIs ಅಲ್ಲಿ ಒಂದೇ ಒಂದು ಸೋತಿರೋದು, 5 ಗೆದ್ದಿದ್ದಾರೆ. ಸೊ ಯಾವ್ದಪ್ಪ ಬೆಸ್ಟ್ ವೆನ್ಯೂ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡೋದಕ್ಕೆ ಈ ಸೀರೀಸ್ ಅಲ್ಲಿ ಅಂದ್ರೆ ಅದು ಅಡಿಲೈಡ್ ಓವಲ್ ನಡೀತಾ ಇದೆ. ಅಡಿಲೈಡ್ ಓವಲ್ ಅಲ್ಲಿ ಮೆನ್ ಕ್ರಿಕೆಟ್ಗೂ ವುಮೆನ್ ಕ್ರಿಕೆಟ್ಗೂ ಸಿಮಿಲಾರಿಟಿ ಏನ್ ಗೊತ್ತಾ? 2 ವೆನ್ಯೂ ನೀವು ಅಬ್ಸರ್ವ್ ಮಾಡಿದ್ರೆ ಟೀಮ್ ಇಂಡಿಯಾಗೆ ಬೆಸ್ಟ್ ವೆನ್ಯೂ ಆಗಿದೆ ಟೂರ್ನಮೆಂಟ್ ಅಲ್ಲಿ. ಹಾಗಾಗಿ ಹೋಪ್ ನ ಇಟ್ಕೊಳ್ಳಿ, ಬಿಡಬೇಡಿ ಅಂತ ಹೇಳ್ತೀನಿ. ಆಮೇಲೆ ವಿರಾಟ್ ಕೊಹ್ಲಿ ಅವ್ರ ನಂಬರ್ಸ್ ನೋಡ್ತಾ ಇದ್ದೆ. ಇನ್ ಅಡಿಲೈಡ್ 975 ರನ್ ಹೊಡೆದಿದ್ದಾರೆ ಆಲ್ ಫಾರ್ಮ್ಯಾಟ್ಸ್ ಅಲ್ಲಿ, 65 ಆವರೇಜ್ ಇಟ್ಕೊಂಡಿದ್ದಾರೆ, 5 ಸೆಂಚುರಿ ಹೊಡೆದಿದ್ದಾರೆ. ಯಾವುದೇ ವೆನ್ಯೂಲಿ ಅವ್ರದ್ದು ಇಷ್ಟು ಪರ್ಫಾರ್ಮೆನ್ಸ್ ಬಂದೇ ಇಲ್ಲ. ಒಂದೇ ಒಂದು ವೆನ್ಯೂ, ನಾನು ಅಬ್ರಾಡ್ ಬಗ್ಗೆ ಮಾತಾಡ್ತಾ ಇರೋದು. ಆಮೇಲೆ ಅಡಿಲೈಡ್ ರೆಕಾರ್ಡ್ಸ್ ತೆಗೆದ್ರೆ ಯಾವುದೇ ಒಂದು ವಿಸಿಟಿಂಗ್ ಬ್ಯಾಟರ್ದು ಈ ತರ ರೆಕಾರ್ಡ್ ಇಲ್ಲ. ಸೊ ವಿರಾಟ್ ಕೊಹ್ಲಿ ಅವರು ಅಡಿಲೈಡ್ ಓವಲ್ ಅಲ್ಲಿ ನಾಳೆ ಹೆಜ್ಜೆ ಇಟ್ಟಾಗ ಆ ಒಂದು ಫಾಂಡ್ ಮೆಮೊರೀಸ್ ನ ತಗೊಂಡ್ಬರ್ತಾರೆ ಅವ್ರ ಬ್ಯಾಟಿಂಗ್ಗೆ ಅಂತ ಅನ್ಸ್ತಾ ಇರುತ್ತೆ. ಪರ್ತಲ್ ಆಗೋಗಿದ್ದು ಅದು ಮುಗಿದ ಕತೆ. ಪ್ರೆಸೆಂಟ್ ಅಲ್ಲಿ ಇರ್ತೀನಿ, ಇಲ್ಲಿ ನಾನು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಆಮೇಲೆ ನಾನು ಯಾವ ಹಂತದಲ್ಲಿ ಇದ್ದೀನಿ ನನ್ನ ಕೆರಿಯರ್ ಅಲ್ಲಿ ಅಂತ ಹೇಳಿದ್ರೆ ನನ್ನ ಮೇಲೆ ಪ್ರೆಷರ್ ಇಲ್ಲ, ನಾನು ಗೇಮ್ನ ಎಂಜಾಯ್ ಮಾಡಕ್ ಬಂದಿರೋದು ಅಂದ್ಕೊಂಡು ಏನಾದ್ರೂ ಅವ್ರು ಟಚ್ಗೆ ಬಂದ್ರು ಅಂದ್ರೆ ಖಂಡಿತವಾಗ್ಲೂ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾಗೆ ಹೋರಾಟ ಕೊಡಬಹುದು ಅಂತ ನಂಗೆ ಅನ್ಸ್ತಾ ಇದೆ. ಅದು ಬಿಟ್ರೆ ಏನಾದ್ರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ನೀವು ಬದಲಾವಣೆ ನೋಡ್ತಾ ಇದ್ದೀರಾ ಸರ್ ಅಂತ ಕೇಳಿದ್ರೆ ಹರ್ಷಿತ್ ರಾಣಾಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಅಂತ ಕೂಡ ಅನ್ಸ್ತಾ ಇದೆ. ಮ್ಯಾಚ್ನ ಸೋತಿದ್ದು ನಾವು ಬಿಕಾಸ್ ಆಫ್ ಬ್ಯಾಟಿಂಗು, ನಾಟ್ ಬಿಕಾಸ್ ಆಫ್ ಬೌಲಿಂಗ್.